ಬರೀ ಆ ಒಂದು ಕಲ್ಕತ್ತಾಕ್ಕೆ ಅಲ್ಲ, ಪಶ್ಚಿಮ ಬಂಗಾಳಕ್ಕೆ ಅಲ್ಲ, ಭಾರತಕ್ಕೆಲ್ಲ, ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡಿದರು. ಅವರ ಈ ಒಂದು ಅವತಾರ ಕಾರ್ಯ ಒಂದು ರೀತಿ ಆದರೆ ಇನ್ನೇ ಶಾರದಾ ಮಾತೆಯವರು. ಈಗ ನಾವು ನೋಡ್ತೇವೆ, ನಾವು ನಮ್ಮ ಜೀವನದಲ್ಲಿ ಈ ಕಡೆ ಶ್ರೀರಾಮಕೃಷ್ಣರ ಥರ ಕೂಡ ನಾವು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಗೆ ಕಟ್ಟುನಿಟ್ಟಾಗಿ ನಾವು ಭಕ್ತಿ ಯೋಗದಲ್ಲಿ ಬರ್ತದಲ್ಲ, ಮಯ್ಯಾವೇಶ ಮನೋಯೇಮಾಂ ನಿತ್ಯಯುಕ್ತ ಉಪಾಸತೆ, ನಿರಂತರ ನನ್ನಲ್ಲಿ ಮನಸ್ಸನ್ನು ಇಟ್ಟು ಉಪಾಸನೆ ಮಾಡ್ತಾರೆ, ಅವ್ರಿಗೆ ನಾನು ಬೇಗ ಒಲಿತೇನೆ ಅಂತ ಹೇಳಿದ್ದಾರೆ. ಅಂಥದ್ದನ್ನು ಶ್ರೀರಾಮಕೃಷ್ಣರು ಸಾಧಿಸ್ಕೊಂಡ್ರು. ಆದರೆ ಹಾಗೆ ಎಷ್ಟು ಜನಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ? 24 ಗಂಟೆ ಭಗವಂತನಿಗಾಗಿ ಕಾತರರಾಗಿ ವ್ಯಾಕುಲತೆಯಿಂದ ಕಣ್ಣೀರು ಸುರಿಸಿ ಭಗವಂತ ನೀನೇ ಬೇಕು ಅಂತ ಹೇಳಿಕ್ಕೆ ನಮ್ಮ ಎಷ್ಟು ಜನಕ್ಕಾಗ್ತದೆ? ಅದು ನಮಗೆ ಸಾಧ್ಯ ಇಲ್ಲ. ಮತ್ತು ಸ್ವಾಮಿ ವಿವೇಕಾನಂದರ ಥರ ಅದ್ಭುತವಾಗಿ ಮಾತನಾಡಿ ಮತ್ತು ಕಾರ್ಯ ಕೂಡ ಅಷ್ಟೇ ಕರ್ಮಯೋಗಿಗಳಾಗಿ ಅಷ್ಟು ಅದ್ಭುತ ಕಾರ್ಯ ಮಾಡಿ ನಡೆಸಿ ತೋರ್ಲಿಕ್ಕೂ ಕೂಡ ಶಕ್ತಿ ಇರೋದು ಬಹಳ ಕಡಿಮೆ ಜನಕ್ಕೆ. ಹಾಗಿರುವಾಗ ನಮಗೆಲ್ಲರಿಗೂ ಆಸರೆ ಆಗೋರು ಯಾರು? ಶ್ರೀಮಾತೆ ಶಾರದಾ ದೇವಿಯವರು. ಅವ್ರ ಜೀವನವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಏನಂತ ಹೇಳಿದರೆ ನಾವು ಹೆಂಗೆ ಇರಬೇಕು. ಶ್ರೀರಾಮಕೃಷ್ಣರು ನಮಗೆ ತತ್ವಗಳನ್ನು ಕೊಟ್ಟು ಹೋದರು, ಹಿಂಗೆ ಮಾಡಿರಿ. ಮತ್ತು ಇನ್ನೊಂದು ಸ್ವಲ್ಪ ಡಿಸ್ಕೌಂಟು ಮಾಡಿದರು ಶ್ರೀರಾಮಕೃಷ್ಣರು. ನಾನು ₹1 ಮಾಡಿದ್ದೇನೆ, ಅದರಲ್ಲಿ ನೀವು ಒಂದು ಆಣೆ ಮಾಡಿ ಸಾಕು, ನೀವು ಉದ್ಧಾರ ಆಗಿಬಿಡ್ತೀರಿ ಅಂಥೇಳಿ. ಆದರೆ ಅದನ್ನು ಕೂಡ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ಶ್ರೀಮಾತೆಯವರು ನಮಗೆ ಬಹಳ ಹತ್ತಿರವಾಗಿ ಅವರ ಜೀವನವನ್ನು ತೋರಿಸ್ಕೊಟ್ಟೋಗಿದ್ದಾರೆ. ಬಹಳಷ್ಟು ಜನಕ್ಕೆ ಹೇಗೆ ಒಂದು ಮನಸ್ಥಿತಿ ಇರ್ತದಂದರೆ, ಏನಾಗಬೇಕು ಮುಂದೆ ಅಂತಂದರೆ ಏನೋ ಒಂದು ಅದ್ಭುತವಾದದ್ದು ಮಾಡಬೇಕು, ಎಲ್ಲರೂ ನೋಡಿ ಬೆರಗಾಗಬೇಕು. ಹಾಗೆ ಒಬ್ಬರು ಸರ್ವಪ್ರಿಯಾಂಜಿ ಸ್ವಾಮೀಜಿ ಅಂತ ಇದ್ದಾರೆ, ಬಹಳ ಒಳ್ಳೆ ವಾಗ್ಮಿಗಳು. ಅವರು ಒಂದು ಉದಾಹರಣೆ ಹೇಳಿದರು. ಒಬ್ಬ ಬ್ರಹ್ಮಚಾರಿ ಸೇರ್ಕೊಳ್ಳಿಕ್ಕೆ ಬಂದಂತೆ ಆಶ್ರಮಕ್ಕೆ. ನೀನು ಮುಂದೆ ಏನಕ್ಕೆ ಇಲ್ಲಿ ಆಶ್ರಮ ಸೇರ್ತಾ ಇದ್ದೀವಿ, ಏನು ಮಾಡಬೇಕು ಅಂತಂದ ತಕ್ಷಣ, ಇಲ್ಲ ನಾನು ಸ್ವಾಮಿ ವಿವೇಕಾನಂದರ ಥರ ಮುಂದೆ ಚಿಕಾಗೋ ಅಮೇರಿಕಕ್ಕೆ ಹೋಗಿ ಭಾಷಣ ಮಾಡಿ ಪ್ರಸಿದ್ಧ ಆಗಬೇಕಂತ ಇದೆ ಅಂಥೇಳಿ. ಅದಕ್ಕೆ ಸ್ವಾಮೀಜಿಯರಂತ, ಈಗ ಒಬ್ಬರು ವಿವೇಕಾನಂದರು ಸಾಕಾಗಿದ್ದಾರೆ, ಅದರ ಅವಶ್ಯಕತೆ ಇಲ್ಲ. ಈಗ ಮುಖ್ಯವಾಗಿ ಅವಶ್ಯಕತೆ ಇರೋದು ನಮ್ಮನ್ನು ನಾವು ಮಾರ್ಪಾಡು ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳೋಂಥದ್ದು. ಯಾವ್ಯಾವ ಸತ್ಯಗಳು ಗೊತ್ತಾಗಿದೆಯೋ ಸ್ವಾಮೀಜಿನೇ ಹೇಳಿಬಿಟ್ರು, ನಾನು ಮಾಡಿರುವಂಥ ಕಾರ್ಯ 500 ವರ್ಷಗಳವರೆಗೆ ಸಾಕಷ್ಟಾಗಿದೆ ಅಂಥೇಳಿ. ಆ ಎಲ್ಲ ಸತ್ಯಗಳು ನಮಗೆ ಗೊತ್ತಿದೆ. ಆದರೆ ಮೊದಲು ನಮ್ಮನ್ನು ನಾವು ಆ ರೀತಿಯಲ್ಲಿ ಮಾರ್ಪಾಡಾಗಬೇಕು. ಬೇರೆಯವ್ರಿಗೆ ಶ್ರೀರಾಮಕೃಷ್ಣರ ವಚನವೇದದಲ್ಲಿ ಮಾಸ್ಟರ್ ಮಹಾಶಯನ ಮೊದಲನೇ ಭೇಟಿಯಲ್ಲಿ ಬೈದ್ಬಿಡ್ತಾರೆ, ಜೋರಾಗಿ ಹೇಳಿಬಿಡ್ತಾರೆ. ಎಷ್ಟು ಖಡಕ್ ಅಂತ ಹೇಳಿದರೆ ಮಾಸ್ಟರ್ ಮಹಾಶಯ ಹೇಳ್ತಾನಲ್ಲ, ನಾವು ಮೂರ್ತಿ ಪೂಜೆ ಮಾಡೋರಿಗೆಲ್ಲ ತಿಳಿಸ್ಕೊಡ್ಬೇಕು, ಮೂರ್ತಿಯಲ್ಲಿರೋದು ಭಗವಂತ, ಅದು ಕಟ್ಟಿಗೆ ಕಲ್ಲು ಅಲ್ಲ ಅಂತ ತಿಳಿಸ್ಕೊಡ್ಬೇಕು ಅಂತೇನೋ ಒಂದು ಮಾತು ಹೇಳಲಿಕ್ಕೆ ಹೋಗ್ತಾನೆ. ಗುರು ಮಹಾರಾಜ್ ಸಿಟ್ಟು ಬಂದುಬಿಡ್ತದೆ. ನೀವೆಲ್ಲ ಕಲ್ಕತ್ತಾದವರು ಬರೀ ಲೆಕ್ಚರ್ ಕೊಡೋದಷ್ಟೇ ನಿಮ್ಮದು, ಭಗವಂತನಿಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂಥೇಳಿ ಬಹಳ ಜೋರಾಗಿ ಹೇಳ್ತಾರೆ. ಹಾಗೆ ನಮಗೆ ಮೂಲ ಉದ್ದೇಶ, ಆ ಪ್ರಚಾರಕಾರ ಸೆಕೆಂಡರಿ. ಮೂಲ ಉದ್ದೇಶ ಏನಪ್ಪ ಅಂತಂದರೆ ಉದ್ಧರೇದಾತ್ಮಾನಂ, ನಮ್ಮ ಆತ್ಮವನ್ನು ನಾವು ಉದ್ಧಾರ ಮಾಡಿಕೊಂಡು ಭಗವಂತನನ್ನು ಪಡ್ಕೊಳ್ಳೋದು ಮೂಲ ಉದ್ದೇಶ. ನಾವು ಏನೋ ಲೆಕ್ಚರ್ ಕೊಟ್ಟು ಪ್ರಸಿದ್ಧರಾಗಿ ನಮ್ಮದೆಲ್ಲ ಕೀರ್ತಿ ಬೆಳಗಬೇಕು, ಅದು ಮೂಲ ಉದ್ದೇಶ ಅಲ್ಲವೇ ಅಲ್ಲ. ಹಾಗಾಗಿ ಇಲ್ಲಿ ನಮಗೆ ಬಹಳ ಹತ್ತಿರವಾಗಿ, ಸಹಜವಾಗಿ, ಸರಳವಾಗಿ ಯಾವ ರೀತಿ ಜೀವನವನ್ನು ನಡೆಸಬೇಕು ಅದನ್ನು ಶ್ರೀಮಾತೆಯವರು ತೋರಿಸ್ಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಒಬ್ಬ ಬ್ರಹ್ಮಜ್ಞಾನಿ ಹೇಗೆ ಇರಬಲ್ಲ ಅನ್ನೋದನ್ನು ಕೂಡ ಶ್ರೀಮಾತೆಯವರು ತೋರಿಸ್ಕೊಡ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಅವರು ಯಾವುದೂ ಅದ್ಭುತವಾದದ್ದನ್ನು ಮಾಡಲಿಲ್ಲ, ಯಾರು ಬರಿಗಾಗಿ ಅಂತ ಹೇಳಿ ಅನ್ನೋವಂಥದ್ದೇನು ಮಾಡಲಿಲ್ಲ, ಲೆಕ್ಚರ್ ಕೊಡಲಿಲ್ಲ, ಸತ್ಸಂಗ ಮಾಡಲಿಲ್ಲ ಶ್ರೀಮಾತೆಯವರು. ಆದರೆ ಅವರ ಜೀವನವೇ ಒಂದು ಅದ್ಭುತ. ನಮ್ಮ ಜೀವನದಲ್ಲಿ ಅಂಥ ಪರಿಸ್ಥಿತಿ ಬಂದಾಳ ನಾವು ಹೇಗಿದ್ವಿ, ಅವ್ರ ಜೀವನದಲ್ಲಿ ಅದು ಎಷ್ಟು ಅದ್ಭುತವಾಗಿ ನಡ್ಕೊಂಡಿದ್ದಾರೆ. ಸಹಜವಾಗಿ ಸಾಮಾನ್ಯವಾಗಿ ನಮ್ಗೆ ಕಾಣ್ತದೆ, ಆದರೆ ಸ್ವಲ್ಪ ನಾವು ಅದನ್ನು ಅವಲೋಕನ ಮಾಡಿ ನೋಡಿದರೆ ಅದು ಪರಮಾದ್ಭುತ. ಅಂಥ ಸಹನೆ, ಅಂಥ ತಾಳ್ಮೆ, ಅಂಥ ಒಂದು ಶಾಂತ ಸ್ಥಿತಿ. ನಾವು ಶ್ರೀಮಾತೆಯವ್ರು ಒಂದು ಸರಿ ಹೇಳ್ತಾರಂತೆ, ಒಬ್ರು ಕೇಳಿದವಾಗ, ನನಗೆ ಜೀವನದಲ್ಲಿ ದುಃಖ ಅನ್ನೋದೇನಂತಲೇ ಗೊತ್ತಿಲ್ಲ ಅಂತ. ಜೀವನ್ ಗಂಗಾ ಶ್ರೀಮಾತೆಯವ್ರ ಜೀವನ ಓದಿದವರೆಲ್ಲರಿಗೂ ಕೂಡ ಗಮನಕ್ಕೆ ಬಂದಿರ್ತದೆ. ನಮಗೆ ಎಷ್ಟು ಕಷ್ಟಗಳಿತ್ತೋ ಅದರ 100 ಪಾಲು ಶ್ರೀಮಾತೆಯವ್ರಿಗೆ ಕಷ್ಟಗಳು ಬಂತು, ದುಃಖಗಳು ಬಂತು. ಎಷ್ಟು ಜನ ಸುತ್ತಲೂ ಕೂಡ
ತಮ್ಮಂದಿರಂತ ಅಂತ ಇದ್ದವರು ಎಲ್ಲರೂ ಕೂಡ ಶ್ರೀಮಾತೆಯವರ ಹಣಕ್ಕೋಸ್ಕರನೇ ಕಾಯ್ಕೊಂಡು ಕೂತಾ ಇರ್ತಿದ್ರು. ನನಗೇನು ಅಕ್ಕನಿಂದ ನಾನೇನು ಪಡ್ಕೊಳ್ಬಲ್ಲೆ, ಮತ್ತು ಅವರ ಎಲ್ಲ ತಮ್ಮಂದ್ರ ಮಕ್ಕಳುಗಳು ಕೂಡ ಬಹಳಷ್ಟು ಕಿರಿಕಿರಿಸು ಎಲ್ಲ ಹೇಳ್ತಾರೆ, ರಾಧಿ ಸುರಬಾಲೆ, ಹುಚ್ಚು ಸುರಬಾಲೆ ಅಂತ ಹೇಳ್ತೇವೆ. ಎಲ್ಲರೂ ಕೂಡ ವಿಪರೀತ ಮನಸ್ಥಿತಿ ಇದ್ದವರು. ಅಂತ ನಮಗೆ ಅಂಥ ಪರಿಸ್ಥಿತಿ ಏನೂ ಇಲ್ಲ, ಎಲ್ಲ ತಲೆ ಸರಿ ಇರೋರೇ ಇರ್ತಾರೆ ಜೊತೆಗೆ. ಆದರೂ ಕೂಡ ನಮಗೆ ಅದು ಕೂಡ ಕಷ್ಟ ಆಗ್ತದೆ. ಅಂದರೆ ಅಂಥ ವಿಪರೀತ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಶ್ರೀಮಾತೆ ನನಗೆ ದುಃಖ ಅಂದರೆ ಏನಂತ ಗೊತ್ತಿಲ್ಲ ಅಂತ ಹೇಳಬೇಕಂದ್ರೆ, ಇಲ್ಲಿ ಹೇಳ್ತಾರೆ, ನಾವು ಉಪನಿಷತ್ತಾಯಿತು, ಒಂದು ಯಾವುದೇ ಶಾಸ್ತ್ರ ಗ್ರಂಥವನ್ನು ಅಥವಾ ಆಧ್ಯಾತ್ಮಿಕದ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಅಲ್ಲಿ ಪ್ರಯೋಜನ ಅಂತ ಬರ್ತದೆ. ಅಧಿಕಾರಿ, ವಿಷಯ, ಪ್ರಯೋಜನ ಅಂತೆಲ್ಲ. ಅಂದರೆ ಅದು ಪ್ರಯೋಜನ ಏನಪ್ಪ ಅಂತಂದರೆ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂಥೇಳಿ. ಅಂದರೆ ನಮಗೆ ಈ ಒಂದು ದುಃಖ ಅನ್ನೋದು ಎಷ್ಟಿದೆ ಅಂತಂದರೆ ನಮ್ಮನ್ನು ಕಿತ್ತು ತಿಂತಾ ಇರ್ತದೆ, ಇಷ್ಟು ಸಹಿಸ್ಕೊಳ್ಳಿಕ್ಕಾಗಲ್ಲ, ಎಷ್ಟು ಕಷ್ಟ ಅನ್ನಿಸ್ತಾ ಇರ್ತದೆ. ಅಂಥ ದುಃಖವನ್ನು ನಿವೃತ್ತಿ ಅಂದರೆ ಕಳೆಯುವಂಥದ್ದು, ಹೋಗ್ತದೆ, ದುಃಖ ಹೋಗ್ಬಿಡ್ತದೆ. ಯಾವುದರಿಂದ? ಇದನ್ನು ಪಾಲಿಸೋದ್ರಿಂದ. ಆಮೇಲೆ ಪರಮಾನಂದ ಪ್ರಾಪ್ತಿ, ಆ ಆನಂದಕ್ಕೆ ಸರಿಸಮಾನಾದದ್ದು ಯಾವುದೂ ಇಲ್ಲ. ಏನು ನೋಡಿದ್ರು, ಏನು ಕೇಳಿದ್ರು, ಏನು ತಿಂದರೂ ಅಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಆನಂದ ಸಿಗ್ತದೆ ಅಂಥೇಳಿ ಅದರ ಒಂದು ಮೂಲ ಉದ್ದೇಶ ಇರ್ತದೆ, ಅಥವಾ ಗುರಿ, ಪ್ರಯೋಜನ ಅಂತ ಹೇಳ್ತೇವೆ. ಅದನ್ನು ನಾವು ಶ್ರೀಮಾತೆಯವರ ಜೀವನದಲ್ಲಿ ಕಾಣಬಹುದಾಗಿದೆ. ಅಂದರೆ ಆ ಒಂದು ಯಾರು ಉಪನಿಷತ್ತುಗಳನ್ನು ಓದಿ ಅಷ್ಟೇ ಅಲ್ಲ, ಅನುಭವ ಪಡೆದುಕೊಂಡು ಅದನ್ನು ಹೇಳಿದಾರೋ ಅಂಥ ಸ್ಥಿತಿಯನ್ನು ಶ್ರೀಮಾತೆಯವರು ತಲುಪಿಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನನಗೆ ದುಃಖ ಅಂದರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಅಂದರೆ ನಾವು ವಿಚಾರ ಮಾಡಬೇಕು, ನಮ್ಮ ಸ್ಥಿತಿ ಹೆಂಗಿದೆ. ನಾವು ಎಷ್ಟೇ ಸುಖ ಇದ್ದರೂ ಅಯ್ಯೋ ನಮಗಷ್ಟು ಕಷ್ಟ ಯಾರಿಗೆ ಬಿಡ್ರಿ ಅಂತೇವೆ ಅಲ್ವಾ. ಆದರೆ ಆ ಒಂದು ಸ್ಥಿತಿ, ನಾವು ಭಗವಂತನ ಕಡೆ ಬಂದಿದ್ದೇವೆ, ಇಷ್ಟೆಲ್ಲ ನಾವು ಪಡ್ಕೊಂಡಿದ್ದೇವೆ. ಅದು ಹೇಳ್ತಾರಲ್ಲ, ನಾನು ಏನು ಪಡ್ಕೊಂಡಿದ್ದೇನೆ ಅಂಥೇಳಿ ನಾವು ಲಕ್ಷ್ಯ ಕೊಡೋಕ್ಕಿಂತ ನನಗೆ ಏನು ಕೊರತೆ ಇದೆ ಅನ್ನೋದ್ರ ಕಡೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತಂದ್ರೆ ಅದೇ ನಮ್ಮ ದುಃಖದ ಮೂಲ ಕಾರಣ. ಆದರೆ ಆ ಒಂದು ಸಂತೃಪ್ತಿ, ಆ ಒಂದು ಧನ್ಯತೆ. ಕೃಷ್ಣ ಇನ್ನೊಂದು ಕಡೆ ಕೇಳ್ತಾನಲ್ಲ, ಅರ್ಜುನ ಪ್ರಶ್ನೆ ಕೇಳ್ತಾನೆ, ಏನಂತಂದರೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂಥೇಳಿ. ಅಂದರೆ ಆ ಬ್ರಹ್ಮಜ್ಞಾನಿ ಆದವನು, ಸ್ಥಿತಪ್ರಜ್ಞೆ ಇದ್ದವನು ಹೇಗಿರ್ತಾನೆ, ಅವನು ಹೇಗೆ ಮಾತಾಡ್ತಾನೆ, ಹೇಗೆ ನಡೆದಾಡ್ತಾನೆ ಅಂಥೇಳಿ ಪ್ರಶ್ನೆ ಕೇಳ್ತಾನೆ ಅರ್ಜುನ 2ನೇ ಅಧ್ಯಾಯದಲ್ಲಿ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಆದರೆ ನಮಗೆ ಆ ಉತ್ತರಕ್ಕಿಂತ ಸಾಕಾರ ಮೂರ್ತಿ ಎದುರಿಗಿದೆ. ಯಾರದು? ಶಾರದಾ ಮಾತೆಯವರ ಜೀವನ. ಸ್ಥಿತಪ್ರಜ್ಞೆ ಆದವನು ಹೇಗಿರ್ತಾನೆ, ಹೇಗೆ ನಡೀತಾನೆ, ಹೇಗೆ ಮಾತನಾಡ್ತಾನೆ, ಅದೆಲ್ಲದೂ ಕೂಡ ನಮಗೆ ಶ್ರೀಮಾತೆಯವರು ಉದಾಹರಣೆಯಾಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಆ ಒಂದು ಅದ್ಭುತ ಜೀವನವನ್ನು ನಾವು ಅಧ್ಯಯನ ಮಾಡ್ತಾ, ಅವಲೋಕನ ಮಾಡ್ತಾ ಆನಂದಿಸ್ಬೋದು. ಶ್ರೀಮಾತೆಯವರು ಇಲ್ಲಿ ಹೇಳ್ತಾರೆ, ಒಂದು ಸರಿ ಸ್ವಾಮಿ ಅರೂಪಾನಂದಜಿ ಅಂಥೇಳಿ ಅವರ ಸೇವಕ ಶಿಷ್ಯರು, ಅವರು ಬ್ರಹ್ಮಚಾರಿಗಳು. ಅವರು ಶ್ರೀಮಾತೆ ಮೊದಲಿಗೆ ಚಿಕ್ಕಂದಿರ್ತಾಗಿಂದನೇ ತಾಯಿನ ಕಳ್ಕೊಂಡಿರ್ತಾರೆ. ಅವರು ಶ್ರೀಮಾತೆಯವ್ರು ನೋಡಿದ ತಕ್ಷಣ ಅವ್ರು ನನ್ನ ತಾಯಿನೇ ಅನ್ನೋ ಒಂದು ಭಾವನೆ ಬರ್ತದೆ. ಆವಾಗ ಶ್ರೀಮಾತೆಯವರಿಗೆ ಒಂದು ಸರಿ ಕೇಳ್ತಾರೆ, ಅಮ್ಮ ನೀವು ಎಲ್ಲರಿಗೂ ತಾಯಿನಾ ಅಂಥೇಳಿ. ಯಾರು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತಾರೆ ಶ್ರೀಮಾತೆಯವರವ್ರಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇರ್ತಾರೆ. ಎಷ್ಟೋ ಸರಿ ತಮ್ಮ ದೈವತ್ವವನ್ನು ಮರಿಮಾಚ್ತಾ ಇದ್ದರು. ಪ್ರಾಮಾಣಿಕರಾದವ್ರಿಗೆ ಹೇಳ್ತಾರೆ, ಹೌದಪ್ಪ ನಾನು ಎಲ್ಲರಿಗೂ ಕೂಡ ತಾಯಿ ಅಂಥೇಳಿ. ಯಾವ ರೀತಿ ತಾಯಿ? ನಾನು ಎಲ್ಲ ಪಕ್ಷಿ, ಎಲ್ಲ ಜೀವಿಗಳಿಗೂ ಕೂಡ, ಚರಾಚರಗಳ ವಸ್ತುಗಳಿಗೂ ಕೂಡ, ಎಲ್ಲ ಜೀವಿಗಳು, ಪ್ರಾಣಿ ಪಕ್ಷಿಗಳಿಗೂ ಕೂಡ ತಾಯಿ ಇದ್ದೇನೆ ಅಂಥೇಳಿ. ಅದಕ್ಕೆ ಅವ್ರು ಕೇಳ್ತಾರೆ, ಹಾಗಿದ್ರೆ ಅಮ್ಮ ಯಾಕೆ ಅವೆಲ್ಲ ಅಷ್ಟು ಕಷ್ಟಪಡ್ತವೆ, ಅವಕ್ಕೆ ಯಾಕೆ ಅಷ್ಟು ತೊಂದರೆ, ಎಷ್ಟು ತಾಪತ್ರೆ, ಎಷ್ಟೆಲ್ಲ ಅನುಭವಿಸ್ಬೇಕಲ್ಲ ಅಂತ. ಅದಕ್ಕೆ ಶ್ರೀಮಾತೆಯವ್ರು ಹೇಳ್ತಾರೆ, ಹೌದಪ್ಪ ಆ ಜನ್ಮದಲ್ಲಿ ಆ ರೀತಿಯಾಗಿಯೇ ಕಷ್ಟಗಳಿರ್ತದೆ, ಅದನ್ನು ನಾವು ಅನುಭವಿಸಲೇಬೇಕಾಗ್ತದೆ ಅಂಥೇಳಿ. ಹೀಗೆ ಆಮೇಲೆ ಮುಂದೆ ಶ್ರೀಮಾತೆಯವರು ನಾವು ನೋಡ್ತೇವೆ, ಮುಖ್ಯವಾಗಿ ಅವರ ಜೀವನದಲ್ಲಿ 3 ಬಗೆಯಾಗಿ ಅವರು ಎಲ್ಲರಿಗೂ ಕೂಡ ಒಂದು
ಏನು ಕೊಡಬೇಕು ಹೇಳ್ತಾರೆ, ಗುರುದೈವ ಜನನಿ. ಮೊದಲಿಗೆ ಹೇಳ್ತಾರೆ ಹೇಗೆ ಆ ಬೆಸ್ತರವನು ಗಾಳ ಹಾಕಲಿಕ್ಕೆ ಎರೆಹುಳುವನ್ನು ಬಿಡ್ತಾನೆ, ಹಾಗೆ ಶ್ರೀಮಾತೆಯವರ ಮಾತೃತ್ವ ಎಲ್ಲರನ್ನ ಆಕರ್ಷಣೆ ಮಾಡ್ತದೆ. ಆಮೇಲೆ ಅವರ ಗುರುಭಾವ, ನೀನು ಹೀಗೀಗೆ ಮಾಡು ಅನ್ನೊಂದು ಮಾರ್ಗದರ್ಶನ. ಆಮೇಲೆ ಕಡೆಯಲ್ಲಿ ಆ ದೈವತ್ವ. ನಾವು ಹೇಳಿದ್ವಲ್ಲ, ಬೆಸ್ತರವನು ಮೊದಲಿಗೆ ಆ ಎರೆಹುಳನ್ನು ಬಿಡ್ತಾನೆ, ಆಮೇಲೆ ತೆಗೆದುಕೊಂಡು ಅದನ್ನು ಸರಿಯಾಗಿ ಪ್ರೊಸೆಸಿಂಗ್ ಮಾಡ್ತಾನೆ, ಮೀನನ್ನು ಪ್ರೊಸೆಸಿಂಗ್ ಮಾಡಿ, ಅದು ಅಂದರೆ ಇಟ್ ಇಸ್ ಲೈಕ್ ಗೈಡೆನ್ಸ್. ಆಮೇಲೆ ಅದನ್ನು ಸೇವಿಸ್ತಾನೆ. ಅದನ್ನು ಶ್ರೀಮಾತೆಯವರು ಆ ದೈವತ್ವದಲ್ಲಿ ದೇವಿಯಾಗಿ ನಮ್ಮನ್ನೆಲ್ಲ ತನ್ನೊಳಗೆ ತಗೊಳ್ತಾಳೆ. ಹಾಗೆ ಆ ಶ್ರೀಮಾತೆಯವರೊಂದು ಮತ್ತು ಇನ್ನೂ ಒಂದು ವಿಶೇಷತೆ ಅಂತಂದರೆ, ಸಾಕಷ್ಟು ಜನ ಸಂತರು ಮಹಾತ್ಮರು ರಾಮಕೃಷ್ಣ ಈ ಸಂಘದಲ್ಲಿ ಸನ್ಯಾಸಿಗಳು ಎಲ್ಲರೂ ಆಗಿ ಹೋಗಿದ್ದಾರೆ. ಎಷ್ಟೋ ಜನ ಅದ್ವೈತ ವೇದಾಂತದಲ್ಲಿ ಪ್ರಕಾಂಡ ಪಂಡಿತರು ಮತ್ತು ಎಷ್ಟೇ ಮಹಾನ್ ವ್ಯಕ್ತಿಗಳಾಗಿದ್ದರೂ ಕೂಡ ಮತ್ತು ಇಡೀ ಜೀವನ ಪರ್ಯಂತ ಹರಿ ಓಂ ಅಂತ ಹೇಳ್ತಾನೆ ಓಡಾಡ್ತಾ ಇರ್ತಾರೆ. ಆದರೆ ಕಡೆಗಾಲದಲ್ಲಿ ಮಾತ್ರ ಅವ್ರು ಹೇಳೋದು, ಒಬ್ಬರು ಹೇಳಿದಂತೆ, ಎಷ್ಟು ಜನ ಸಾಧುಗಳನ್ನು ಕೊನೆ ಕಾಲದಲ್ಲಿ ನಾನು ನೋಡಿದ್ದೇನೆ, ಎಲ್ಲರ ಬಾಯಲ್ಲೂ ಏನು ಬರ್ತದೆ, ಮಾ ಮಾ ಅಂತೇಳಿ. ಅಂದರೆ ಇನ್ನು ತಾಯಿನ ಹೋಗ್ಲಿಕ್ಕೆ ಸೇರ್ಲಿಕ್ಕಿದ್ದೆ. ಆ ಒಂದು ಕಡೆ ಕಾಲದಲ್ಲಿ ಯಾವಾಗಲೂ ನೆನಪಾಗೋದು ಶ್ರೀಮಾತೆ ಶಾರದಾ ದೇವಿಯವರು ಅಂಥೇಳಿ. ಇನ್ನೊಂದು ಕಡೆ ಆ ಒಂದು TNP ಮಹಾದೇವನ್ ಅಂಥೇಳಿ ಆ ಒಂದು ಉಪನಿಷತ್ತಿನ ಮೇಲೆ ಬಹಳ ಒಂದು ಅದ್ಭುತವಾದ ಕಾರ್ಯವನ್ನು ಬರೆದವರು ಒಂದು ಪ್ರಸಂಗವನ್ನು ಹೇಳ್ತಾರೆ. ಏನಂತಂದರೆ, ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕವಾಗಿ ಆಯಿತು, ಲೌಕಿಕ ಎಲ್ಲ ರೀತಿಯಲ್ಲೂ ಕೂಡ ಸಹಧರ್ಮಿಣಿ. ಅದಕ್ಕೆ ಹೇಳ್ತಾರೆ ಏನಂತಂದರೆ, ಹೇಗೆ ಅದು ಶ್ರೀಮಾತೆಯವರ ಒಂದು ಪಾತ್ರ ಅಂತಂದರೆ, ಸಾಕ್ಷಾತ್ ಗೌರಿ ಅಂದರೆ ಪಾರ್ವತಿ ಏನು ಮಾಡ್ತಾಳೆ, ಆ ಪಾರ್ವತಿ ಶಿವನ ಮೇಲೆ ವಿಶೇಷ ಪ್ರೀತಿ, ಅವಳ ಆ ಒಂದು ಡೆಡಿಕೇಶನ್ ಅಂತೇಳಿ ಸಮರ್ಪಣೆ ಭಾವದಿಂದ, ಆ ಪ್ರೀತಿಯಿಂದ ಶಿವನ ಅರ್ಧ ಭಾಗವೇ ಆದ್ಲು, ಅರ್ಧನಾರೀಶ್ವರ ಅಂತ ಕರಿತೇವೆ ನಾವು ಶಿವ ಮತ್ತು ಪಾರ್ವತಿಯರಿ. ಹಾಗೆ ಅರ್ಧನಾರೀಶ್ವರರಾದರೂ ಅಂಥ ಒಂದು ಪ್ರಸಂಗವನ್ನು ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರ್ತದೆ. ಯಾಜ್ಞವಲ್ಕ ಮಹರ್ಷಿಗಳು ತಮ್ಮ ಇಬ್ಬರು ಹೆಂಡತಿಯರಿರ್ತಾರೆ, ಕಾತ್ಯಾಯನಿ ಮತ್ತು ಮೈತ್ರಿ ಅಂಥೇಳಿ. ಅವರಿಬ್ಬರಿಗೆ ತಮ್ಮೆಲ್ಲ ಒಂದು ಸಂಪತ್ತನ್ನು ಕೊಟ್ಬಿಟ್ಟು ತಾವು ಇನ್ನು ತಪಸ್ಸಿಗೆ ಹೋಗಬೇಕು ಅಂಥೇಳಿ ತೊಡಗಿರ್ತಾರೆ. ಅವಾಗ ಇಬ್ಬರನ್ನೂ ಕರೆದು ಹೇಳ್ತಾರೆ, ನೋಡಿ ನಂದೇನು ಲೌಕಿಕ ಸಂಪತ್ತೆಲ್ಲ ಇತ್ತಲ್ಲ, ಅದು ನಿಮ್ಮಿಬ್ಬರಿಗೂ ಕೂಡ ಭಾಗ ಮಾಡಿಕೊಟ್ಟಿದ್ದೇನೆ, ಇನ್ನು ನಾನು ತಪಸ್ಸಿಗೆ ಹೋಗ್ತೇನೆ, ನಾನು ಭಗವಂತನ ಪಡ್ಕೊಳ್ಬೇಕು ಅಂಥೇಳಿ. ಆವಾಗ ಆ ಮೈತ್ರಿಯೇ ಕೇಳ್ತಾಳೆ, ಎರಡನೇ ಹೆಂಡತಿ ಮೈತ್ರಿ ಕೇಳ್ತಾಳೆ, ಅಲ್ಲ ನೀವು ಈ ಸಂಪತ್ತೇನೋ ಕೊಡ್ತಾ ಇದ್ರಿ, ಆ ಸಂಪತ್ತಿನಿಂದ ನಾವು ಕೂಡ ಭಗವಂತನ ಪಡ್ಕೊಳ್ಳಿಕ್ಕೆ ಸಾಧ್ಯನಾ? ನೀವೇನು ಪಡ್ಕೊಳ್ಳಿಕ್ಕೆ ಹೊರಟಿದ್ದೀರಲ್ಲ, ಅದನ್ನು ನಾವು ಇದರಿಂದ ಪಡ್ಕೊಳ್ಬೋದಾ ಅಂಥೇಳಿ. ಆವಾಗ ಯಾಜ್ಞವಲ್ಕ ಮಹರ್ಷಿಗಳು ಹೇಳ್ತಾರೆ, ಇಲ್ಲ, ಈ ಒಂದು ಸಂಪತ್ತಿನಿಂದ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಆವಾಗ ಅವಳು ಹೇಳ್ತಾಳೆ, ಹಾಗಿದ್ರೆ ನನಗೂ ಕೂಡ ಇದು ಬೇಡ. ಯಾವುದರಿಂದ ನೀವು ಆ ಭಗವಂತನ ಪಡ್ಕೊಳ್ಳಿಕ್ಕೆ ಹೊರಟಿದ್ದೀರಲ್ಲ, ಆ ಒಂದು ಆತ್ಮತತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅಂಥದ್ದು ನನಗೆ ಬೇಕು. ಈ ಸಂಪತ್ತು ಅದಕ್ಕೆ ಉಪಯೋಗ ಆಗಲ್ಲ ಅಂತಂದರೆ ನನಗದು ಬೇಡವೇ ಬೇಡ ಅಂಥೇಳಿ. ಆವಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಭಾಳ ಪ್ರಸನ್ನರಾಗಿ ಹೇಳ್ತಾರೆ, ಮೈತ್ರಿ, ಮೊದಲಿಂದ ಕೂಡ ನೀನು ನನಗೆ ಪ್ರೀತಿ ಪಾತ್ರಳಾಗಿದ್ದಿ, ಇವತ್ತಂತೂ ಬಹಳ ಆನಂದ ಆಯಿತು. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ನೀನು ನನ್ನನ್ನೇ ಪೂರ ಆವರಿಸ್ಕೊಂಡ್ಬಿಟ್ಟಿದ್ಯಾ. ಅರ್ಧನಾರೀಶ್ವರ ಅಂತ ಹೇಳ್ತಾರೆ, ಶಿವನ ಅರ್ಧ ಭಾಗ ಮಾತ್ರ ಅದು ಪಾರ್ವತಿ, ಆದರೆ ನೀನು ನನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದ್ಯಾ, ಅಷ್ಟು ನೀನು ಉನ್ನತವಾದ ಒಂದು ಮನಸ್ಥಿತಿಯನ್ನು ಹೊಂದಿದ್ಯಾ ಅಂಥೇಳಿ. ಈ ಒಂದು ಹೋಲಿಕೆಯನ್ನು ಶಾರದಾ ಮಾತೆಯವರು ಹೋಲಿಸ್ತಾರೆ. ನಾವು ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಜೀವನವನ್ನು ನೋಡಿದವಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ, ಶ್ರೀಮಾತೆಯವ್ರನ್ನ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ನೋಡು ನೀನು ನನ್ನ ಸಹಧರ್ಮಿಣಿ, ನಿನಗೆ ಸರಿಯಾಗಿ ನಿನಗೆ ಅಧಿಕಾರ ಇದೆ ಲೌಕಿಕ ಜೀವನಕ್ಕೆ ನನ್ನನ್ನು ಎಳಿಲಿಕ್ಕೆ, ಏನು ಮಾಡ್ತೀಯ ಅಂತಂದವಾಗ ಶ್ರೀಮಾತೆಯವರು ನೇರವಾಗಿ ತಕ್ಷಣ ಉತ್ತರ ಕೊಡ್ತಾರೆ, ನಾನು ಯಾಕೆ ಹಾಗೆ ಮಾಡಲಿ, ನಾನು ನಿಮ್ಮ ಧರ್ಮದಲ್ಲಿ ಸಹಭಾಗಿ ಆಗ್ಲಿಕ್ಕೆ ಬಂದಿದ್ದೆ ಹೊರತು ನಿಮ್ಮ ದಾರಿಗೆ ಅಡ್ಡ ಹಾಕ್ಲಿಕ್ಕೆ ಬರಲ್ಲ.
ಹಾಗಾಗಿ ನಾನು ಕೂಡ ನಿಮ್ಮ ಸಹಾಯಕಿಯಾಗಿರ್ತೇನೆ ಅಂತ ಹೇಳಿದವಾಗ ಶ್ರೀರಾಮಕೃಷ್ಣ ಬಹಳ ಸಮಾಧಾನ ಆಗ್ತದೆ. ಹಾಗೆ ಇಲ್ಲಿ ಕೂಡ ಶ್ರೀಮಾತೆಯವರು ಹೇಗೆ ಆ ಮೈತ್ರಿ ಆ ಒಂದು ಉನ್ನತ ಮನಸ್ಥಿತಿಯನ್ನು ತೋರಿದ್ಲಲ್ಲ, ಅದು ಇಲ್ಲಿ ಹೇಳ್ತಾರೆ. ಶ್ರೀರಾಮಕೃಷ್ಣರಿಗೂ ಕೂಡ ಶ್ರೀಮಾತೆಯವರು ಅದೇ ರೀತಿ ಸಮರ್ಪಣೆ ಭಾವವನ್ನು ತೋರಿಸ್ಬಿಟ್ಟು ಶಿ ಎಂಗಲ್ಫುಡ್ ಅಂತ ಹೇಳ್ತಾರೆ. ಶಿ ವಾಸ್ ಎಂಗಲ್ಫುಡ್ ಬೈ ದ ಅದರ್ ಕನ್ಸರ್ಟ್ ಅಂತ. ಅಂದರೆ ಪೂರ್ಣವಾಗಿ ಶ್ರೀರಾಮಕೃಷ್ಣಮಯವೇ ಆಗಿಬಿಟ್ಟಿದ್ರು ಅವರು. ನಾವು ಸ್ವಾಮಿ ಅಭೇದಾನಂದರ ಒಂದು ಪ್ರಕೃತಿ ಪರಮಾಮ ಆ ಹಾಡಲ್ಲಿ ನೋಡ್ತೇವೆ, ರಾಮಕೃಷ್ಣಗತ ಪ್ರಾಣ ಅಂದರೆ ಶ್ರೀರಾಮಕೃಷ್ಣರು ಅವರಲ್ಲೇ ಆವಿರ್ಭವಿಸ್ಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಒಂದು ಘಟನೆ ಬರ್ತದೆ. ಒಂದು ಸರಿ ಒಬ್ಬ ಭಕ್ತ ಬಂದು ಮಂತ್ರದೀಕ್ಷೆ ಕೊಟ್ಟಿರ್ತಾರೆ ಅವರಿಗೆ. ಆ ಭಕ್ತ ಬಂದು ಶ್ರೀರಾಮಕೃಷ್ಣ ಫೋಟೋ ತೊಗೊಂಬರ್ತಾನೆ. ಫೋಟೋ ತೊಗೊಂಬಂದು ಅಮ್ಮ ನೋಡಿ ಅಂತ ಹೇಳ್ತಾರೆ. ಆಮೇಲೆ ಶ್ರೀಮಾತೆಯವ್ರ ಫೋಟೋ ಕೂಡ ತೋರಿಸ್ತಾನೆ ಅವನು. ಅವ್ರದ್ದು ಫೋಟೋ ತೊಗೊಂಬಂದು ಶ್ರೀಮಾತೆಯವರು ತಮ್ಮ ಫೋಟೋ ತೊಗೊಂಡು ಕೂಡ ತಲೆಗೆ ಹೊತ್ಕೊಳ್ತಾರೆ. ಅಮ್ಮ ನಿಮ್ಮ ಫೋಟೋ ನೀವೇ ತಲೆಗೆ ಹೊತ್ಕೊಳ್ತಾ ಇದ್ದೀರಲ್ಲ ಅಂತ ಹೇಳಿದವಾಗ ಅದರಲ್ಲೂ ಕೂಡ ಶ್ರೀರಾಮಕೃಷ್ಣರೇ ಇರೋದು ಅಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ರಾಮಕೃಷ್ಣ ಗತ ಪ್ರಾಣ. ಹಾಗೆ ಶ್ರೀಮಾತೆಯವರು ಆ ಒಂದು ಸ್ಥಿತಿಯಲ್ಲಿದ್ದರು. ಮುಂದೆ ನಾವು ನೋಡ್ತೇವೆ ಭಗವತಿಯ 3 ಶಕ್ತಿಗಳನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ನಾವು ಬೆಳಿಗ್ಗೆ ಅಷ್ಟೇ ಪಾರಾಯಣ ಮಾಡಿದ್ವಿ ಲಲಿತಾ ಸಹಸ್ರನಾಮ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂಥೇಳಿ. ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್, ನಾವು ಇಚ್ಛಿಸುವಂಥದ್ದು, ಏನಾದರೂ ಮಾಡಬೇಕು ಅನ್ನೋ ಸಂಕಲ್ಪ ಮಾಡುವಂಥದ್ದು. ಅದು ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಅದು ಮುಂದೆ ಜ್ಞಾನಶಕ್ತಿ ಕ್ರಿಯಾಶಕ್ತಿಯಾಗಿ ಮುಂದುವರಿತದೆ. ಇಚ್ಛಾಶಕ್ತಿ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅಲ್ಲೇ ಅದು ನಂದು ಹೋಗ್ಬಿಡ್ತದೆ. ಹಾಗೆ ಇಲ್ಲಿ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗೆ ಇಚ್ಛಾಶಕ್ತಿ ವರ್ಕ್ ಮಾಡ್ತದೆ ಅಂತಂದರೆ, ಸಾಕ್ಷಾತ್ ಪರಬ್ರಹ್ಮ ಅವನು ನಿರ್ವಿಕಾರ ನಿರ್ಗುಣ ನಿರಾಕಾರ ಇದ್ದವನು ಈ ಸೃಷ್ಟಿಯನ್ನು ರಚಿಸಬೇಕು ಅಂಥೇಳಿ ಅವನು ಸಂಕಲ್ಪ ಮಾಡಿದಂತೆ. ಆದರೆ ಪರಬ್ರಹ್ಮ ಒಬ್ಬನಿಂದಲೇ ಅದು ಆಗೋದಿಲ್ಲ, ಅದಕ್ಕೆ ಪ್ರಕೃತಿ ಕೂಡ ಬೇಕಾಗ್ತದೆ. ಹಾಗಾಗಿ ಆ ಪ್ರಕೃತಿಯೂ ಕೂಡ ಸಹಾಯಕ್ಕೆ ಬಂದಾಗ ಅದು ಒಂದು ಸಮತ್ವವನ್ನು ಪಡ್ಕೊಂಡು ಈ ಸೃಷ್ಟಿಯೆಲ್ಲ ರಚನೆ ಆಯಿತು ಅಂತ ಬರ್ತದೆ. ಹಾಗೆಯೇ ಇಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಈ ಒಂದು ಆಧ್ಯಾತ್ಮಿಕ ಒಂದು ಚಳುವಳಿ ಅಂತ ಹೇಳ್ತೇವೆ, ಸ್ಪಿರಿಚುವಲ್ ಮೂಮೆಂಟ್, ರಾಮಕೃಷ್ಣ ಮೂಮೆಂಟ್ ಅಂತ ಹೀಗೇನು ಎಲ್ಲವೂ ಕೂಡ ಆ ಒಂದು ವಿಚಾರಗಳು ಚಿಂತನೆಗಳು ನಮ್ಗೆ ಸಿಗ್ತಾ ಇದೆಯಲ್ಲ, ಅದನ್ನು ಹುಟ್ಟಾಕಿದ್ರು. ಆದರೆ ಅದು ಸಂಘವಾಗಿ ಬರಬೇಕು ಅಂಥೇಳಿ ಅದು ನಿಜವಾಗಿಯೂ ಕೂಡ ಆಗಬೇಕು ಅಂದವಾಗ ಅದಕ್ಕೆ ಯಾರ ಕೊಡುಗೆ ಸಿಕ್ಕಿದ್ದು ಅಂತಂದರೆ ಶ್ರೀಮಾತೆ ಶಾರದಾದೇವಿಯವರದು. ನಾವು ನೋಡ್ತೇವೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣ ದೇಹತ್ಯಾಗದ ನಂತರ ಎಲ್ಲ ಸನ್ಯಾಸಿ ಶಿಷ್ಯರನ್ನ ಅವ್ರವ್ರ ಮನೆಗೆ ಹೋಗ್ಬಿಟ್ಟಿದ್ರು. ಆಮೇಲೆ ಬಂದರೂ ಕೂಡ ಆ ಮಠ ಯಾವ ರೀತಿ ಇತ್ತು, ಬಾರಾನಗರ ಮಠ ಬೂತ್ ಬಂಗ್ಲಾ ಥರ ಇತ್ತು. ಎಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಅಲ್ಲೇ ಸಾಧನೆ ಮಾಡ್ತಾಯಿದ್ರು. ಶ್ರೀಮಾತೆಯವರು ಎಲ್ಲೇ ದೇವರಿಗೆ ಹೋಗಲಿ ನಾವು ನೋಡ್ತೇವೆ, ಗಯಾಕ್ಕೆ ಹೋದಾಗಾಯಿತು, ಅದಕ್ಕೆ ಅವ್ರ ಜೊತೆಗಾರದಂಥ ಗೋಲಾಪ್ಮ ಯೋಗಿನ ಮೇಲೆ ಹೇಳ್ತಾ ಇರ್ತಾರೆ, ಶ್ರೀಮಾತೆಯವರು ಪ್ರತಿಯೊಂದು ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದದ್ದೇನೋ ನನ್ನ ಮಕ್ಕಳಿಗೆ ಒಳ್ಳೆ ಆಶ್ರಯ ಸಿಗಲಿ, ಊಟ ಬಟ್ಟೆಗೇನೋ ಕೊರತೆ ಆಗಲೇ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ 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 ಆ ಸಂಘ ಇವತ್ತು ಇಷ್ಟು ಅದ್ಭುತವಾಗಿ ಎಲ್ಲ ಕಡೆಗಳಲ್ಲಿ ಬೆಳೆದು ಬಂದಿದೆ. ಹಾಗೆ ಅದು ಆ ಸೃಷ್ಟಿ, ಸಂಘದ ಸೃಷ್ಟಿ, ಸಂಘ ಜನನಿ ಶಾರದಾ ಮಾತೆಯವರು. ಶ್ರೀಮಾತೆಯವರು ದೇಹ ಬಿಟ್ಟಾಗ ಸ್ವಾಮಿ ಬ್ರಹ್ಮಾನಂದರು ಹೇಳಿದಂತೆ ಇಷ್ಟು ದಿವಸ ನಮಗೆ ಆಶ್ರಯ ಆಗಿದ್ದಂಥ ದೊಡ್ಡ ಬೆಟ್ಟ ಬಿದ್ದೋದ ಭಾವನೆ ಬಾಗ್ತಾ ಇದೆ ಅಂತ ಹೇಳಿ ಶೋಕಿಸ್ತಾ ಇದ್ರಂತೆ. ಅಂದರೆ ಶ್ರೀಮಾತೆಯವರು ಹೇಗೆ ಆ ಬೆಟ್ಟ ಎಷ್ಟೊಂದು ಜನರಿಗೆ ಆಸರೆ ಆಗಿರ್ತದೆ, ಆ ರೀತಿಯಲ್ಲಿ ಇಡೀ ಸಂಘಕ್ಕೆ ಅವರು ಆಸರೆ ಆಗಿದ್ರು ಅಂಥೇಳಿ. ಮುಂದೆ ಜ್ಞಾನಶಕ್ತಿ ನಾವು ನೋಡ್ತೇವೆ. ಶ್ರೀಮಾತೆಯವರು ಓದಿದ್ದೆಷ್ಟು, ಅವರು ನಿರಕ್ಷರ ಕುಕ್ಷಿ, ಶಾಲೆಗೆ ಹೋಗಲೇ ಇಲ್ಲ. ಆದರೆ ಆ ಜ್ಞಾನ ಅನ್ನೋದು ಎಷ್ಟು ಅದ್ಭುತವಾಗಿ ಅವರಲ್ಲಿ ಅರಳಿತ್ತು. ಸ್ವಾಮಿ ಜ್ಞಾನೇಶ್ವರಾನಂದಜಿ ಅಂತ ಹೇಳಿ ಒಬ್ಬರು ಸ್ವಾಮೀಜಿಯವರು, ಅವರು ಮುಂದೆ ಚಿಕಾಗೋದಲ್ಲಿ ಆ ವೇದಾಂತ ಪ್ರಚಾರದಲ್ಲಿ ಇರ್ತಾರೆ. ಮೊದಲು ಕಾಶಿಯಲ್ಲಿದ್ದವಾಗ ಅವರು ಭಗವದ್ಗೀತೆ ಓದ್ತಾ ಇದ್ರಂತೆ. ಆ ಭಗವದ್ಗೀತೆ ಓದ್ತಾ ಒಂದು ಶ್ಲೋಕ ಓದಿ ಅದರದ್ದು ತಾತ್ಪರ್ಯ ಭಾಷ್ಯ ಎಲ್ಲ ಓದಿದ್ರು ಅವ್ರಿಗೆ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ, ಅದ್ರ ನಿಜವಾಗಿ ಏನು ಅದರ ಅರ್ಥ ಅಂಥೇಳಿ. ಅದಕ್ಕೆ ಅದನ್ನು ಆ ಒಂದು ಸಂಶಯವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಶಾರದಾ ಮಾತೆಯವ್ರಿಗೆ ಹೋಗಿ ಭೇಟಿಯಾಗಬೇಕು, ಅವ್ರ ಕಡೆ ಇದನ್ನು ನಾನು ಕೇಳಬೇಕು ಅಂಥೇಳಿ ಅವ್ರ ಮನಸ್ಸಲ್ಲಿ ಆ ಒಂದು ಪ್ರೇರಣೆ ಬಂತು. ಶ್ರೀಮಾತೆಯವ್ರ ಹತ್ರ ಇದ್ರ ಬಗ್ಗೆ ಕೇಳೋಣ ಅಂಥೇಳಿ.
ಆದರೆ ಸ್ವಲ್ಪ ಕೆಲವೇ ದಿವಸಗಳಲ್ಲಿ ಅವ್ರು ಹೋಗ್ಬೇಕಂತ ಅಂದ್ಕೊಂಡಿದ್ದ ಕೆಲವೇ ದಿವಸಗಳಲ್ಲಿ ಶ್ರೀಮಾತೆಯವರು ದೇಹ ಬಿಟ್ಟರು 1920 ಅಂತ ಸುದ್ದಿ ಬರ್ತದೆ. ಅವಾಗ ಆ ಸ್ವಾಮೀಜಿಯವ್ರಿಗೆ ಭಾಳ ಬೇಜಾರಾಗ್ತದೆ. ಒಂದು ಕಡೆ ತಾಯಿ ಹೋದ್ಲು, ಶ್ರೀಮಾತೆ ಹೋದ್ಲು ಅಂತ ಹೇಳಿ ಒಂದು ಕಡೆ, ಇನ್ನೊಂದು ಕಡೆ ನಾನು ಎಷ್ಟು ಅಂದ್ಕೊಂಡಿದ್ದೆ ಶ್ರೀಮಾತೆ ನನಗೆ ಎಷ್ಟೊಂದು ಸಂಶಯಗಳನ್ನು ಬಗೆಹರಿಸ್ತಾಳೆ ಅಂಥೇಳಿ ಬಹಳಷ್ಟು ನೊಂದ್ಕೊಳ್ತಾರೆ. ಆ ದುಃಖ ನೋವಿನಿಂದ ಅವರಿಗೆ ರಾತ್ರಿ ಇಡೀ ನಿದ್ದೆನೇ ಬರೋದಿಲ್ಲ. ಹಾಗೆ ಇದ್ದಾವಾಗ ಒಂದು ಜೋಮ್ ಬರ್ತದೆ. ಆ ಜೋಮ್ ಹತ್ತಿದವಾಗ ಅವ್ರು ನೋಡ್ತಾರೆ, ಸಾಕ್ಷಾತ್ ಶಾರದಾ ಮಾತೆ ಅಲ್ಲಿ ದರ್ಶನ ಕೊಡ್ತಾಳೆ. ಆ ಜ್ಯೋತಿ ಸ್ವರೂಪದಲ್ಲಿ ಅವರಿಗೆ ದರ್ಶನ ಕೊಟ್ಟು ಅವರನ್ನು ಮಾತನಾಡಿಸಿ ಆ ಶ್ಲೋಕದ ಅರ್ಥವನ್ನು ವಿವರಿಸ್ತಾಳಂತೆ. ಹಾಗೆ ಇವರು ಮನಸ್ಸಲ್ಲಿ ಇಟ್ಕೊಂಡಿದ್ದು ಶಾರದಾ ಮಾತೆ ಎಷ್ಟು ಅದ್ಭುತವಾಗಿ ಅಚ್ಚರಿ ಮೂಡೋ ಥರ ಅದನ್ನು ನಿವಾರಣೆ ಮಾಡಿಲ್ಲಲ್ಲ ಅಂಥೇಳಿ ಅವರಿಗೆ ಎಷ್ಟು ನೋವಾಗಿತ್ತು, ದುಃಖ ಆಯಿತು. ಶಾರದಾ ಮಾತೆಯ ದರ್ಶನದಿಂದ ಅವಳ ವಾಣಿಯನ್ನು ಕೇಳಿ ಅಷ್ಟೇ ಪರಮ ಸಂತೋಷ ಕೂಡ ಆಯ್ತಂತೆ. ಮಾತೆ ನನಗೆ ದರ್ಶನ ಕೊಟ್ಟರು, ಈ ಥರ ಎಲ್ಲ ಹೇಳಿದ್ಲಲ್ಲ ಅಂಥೇಳಿ ಅವರು ಅಂದರೆ ನೋಡಲಿಕ್ಕೆ ಹೊರಗಡೆ ಲೌಕಿಕವಾಗಿ ಅವರು ನಿರಕ್ಷರ ಕುಕ್ಷಿ, ಆದರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಅವಳು ಸಾಕ್ಷಾತ್ ಸರಸ್ವತಿ, ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡೋಕೆ ಬಂದಿದ್ದಾಳೆ ಅಂಥೇಳಿ. ಮತ್ತು ಈ ಜ್ಞಾನಶಕ್ತಿ ಅಂತ ನಾವೇನು ನೋಡ್ತೇವಲ್ಲ, ಅದರಲ್ಲಿ ಸಾಮಾನ್ಯ ಪುಸ್ತಕ ಪಂಡಿತಕ್ಕಿಂತ ಸಾಮಾನ್ಯ ಜ್ಞಾನ ಭಾಳ ದೊಡ್ಡದು. ಎಷ್ಟೋ ಸರಿ ಪುಸ್ತಕ ಪಾಂಡಿತ್ಯ ಇದ್ದರೂ ಕೂಡ ಈ ಸಾಮಾನ್ಯ ಜ್ಞಾನ ಇರೋರು ಭಾಳ ವಿರಳ. ಅದು ಅಂಥವರಲ್ಲೂ ಕೂಡ ಎಂಥ ದೊಡ್ಡ ಡಿಗ್ರಿ ಇದ್ದರೂ ಕೂಡ ಸಾಮಾನ್ಯರು ಕೂಡ ಗುರುತಿಸುವಂಥ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅಂತ ನಾವು ಹೇಳ್ತೇವಲ್ಲ, ಅದು ಎಷ್ಟೋ ಜನರಲ್ಲಿ ಕೆಲವರಲ್ಲಿ ಭಾಳಷ್ಟು ಕಡಿಮೆ ಇರ್ತದೆ. ಆದರೆ ಶ್ರೀಮಾತೆಯವರು ಅದೆಷ್ಟು ಅದ್ಭುತವಾದ ಒಂದು ದೂರದೃಷ್ಟಿ ಆಯಿತು. ಆ ಒಂದು ಸಾಮಾನ್ಯ ಜ್ಞಾನವನ್ನು ಕೂಡ ಅವ್ರ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಕೂಡ ನಾವು ಕಾಣೋದನ್ನು ಕಾಣ್ತದೆ. ಅಂದರೆ ಒಂದು ಸರಿ ಏನಾಗ್ತದೆ, ಎಲ್ಲ ಈ ಕಲ್ಕತ್ತಾದ ಭಕ್ತರೆಲ್ಲ ಜಯರಾಮ್ ಬಾಟಿಗೆ ಹೋಗ್ತಾ ಇದ್ರಲ್ಲ, ಆವಾಗ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಚಾನೋ ಕಾಫಿನೋ ಮಾಡಲಿಕ್ಕೆ ಹಾಲು ಒಂದು ಸರಿ ಖಾಲಿಯಾಗಿಬಿಟ್ಟಿರ್ತದೆ. ಅದಕ್ಕೆ ಬೆಳಿಗ್ಗೆ ಒಬ್ಬರು ಮಹಾರಾಜ್ ಬ್ರಹ್ಮಚಾರಿಗಳಿಗೆ ಹೇಳ್ತಾಳಂತೆ, ನೋಡು ಹೀಗೆ ಹೋಗಿ ನೀನು ಹಾಲನ್ನು ತೆಗೆದುಕೊಂಡು ಬಾ ಅಂಥೇಳಿ. ಆ ಹಾಲನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ ತಕ್ಷಣ ಬ್ರಹ್ಮಚಾರಿಗಳೇನು ಮಾಡ್ತಾರೆ, ಶ್ರೀಮಾತೆಯವರು ಮತ್ತು ಅವ್ರ ಭಕ್ತರಿಗೆ ಒಳ್ಳೆ ಹಾಲು ಬೇಕು ಅಂಥೇಳಿ ಹೋಗ್ಬಿಟ್ಟು ಆ ಗೌಳಿಗನ ಹತ್ರ ಹಾಲು ಕೇಳ್ತಾರೆ. ಮತ್ತು ಹೇಳ್ತಾರೆ, ನೋಡು ನೀರು ಮಿಕ್ಸ್ ಮಾಡಬೇಡ, ನಾನು ನಿನಗೆ ಡಬಲ್ ಜಾಸ್ತಿ ರೊಕ್ಕ ಕೊಡ್ತೇನೆ, ನೀರು ಮಿಕ್ಸ್ ಮಾಡಬೇಡ ಅಂತ ಹೇಳ್ತಾರೆ. ಅವನು ಸರಿ ಆಯಿತು ಅಂತ ಹೇಳಿ ಆ ಹಾಲನ್ನು ಕೊಡ್ತಾನೆ. ಒಂದು ಸಂಪ್ರದಾಯ ಇದೆ ಅಂತೆ, ಏನಂತಂದರೆ ಗೌಳಿಗರು ಆ ನೀರನ್ನು ಮಿಕ್ಸ್ ಮಾಡದೇ ಕೊಟ್ಟರೆ ಭಾಳ ದೊಡ್ಡ ಅಪಚಾರ ಅಂಥೇಳಿ ಅವರಲ್ಲಿ ಭಾವನೆ ಇದೆ ಅಂತೆ. ಭಾಳ ಕೆಟ್ಟದ್ದದು, ನೀರು ಮಿಕ್ಸ್ ಮಾಡಿ ಸ್ವಲ್ಪ ಆದರೂ ಮಿಕ್ಸ್ ಮಾಡೇ ಕೊಡಬೇಕು, ಅದು ಅವ್ರದ್ದು ಶಿಷ್ಟಾಚಾರ ಅಂತೆ. ಹಾಗೆ ಶುದ್ಧ ಹಾಲು ಕೊಡಬಾರ್ದು ಅಂತಲೇ ಇದೆ ಅಂತೆ. ಇವ್ರು ಎಷ್ಟೇ ಅವ್ರು ದುಡ್ಡು ಕೊಡ್ತೇನೆ ಅಂತ ಹೇಳಿ ಒಳ್ಳೆ ಹಾಲು ಅಂತ ಹೇಳಿ ತೊಗೊಂಡು ಬರ್ತಾರೆ. ಶ್ರೀಮಾತೆಯವರು ಬಂದ ತಕ್ಷಣ ಏನನ್ಬೇಕು, ಎಷ್ಟು ಗಟ್ಟಿ ಹಾಲು ತಂದೀಯಾ, ಬೇಷ್ ಅನ್ನಲಿಲ್ಲ. ಮೊದಲು ನೋಡಿದ ತಕ್ಷಣ ಎಷ್ಟು ದುಡ್ಡು ಕೊಟ್ಟೆ ಅಂತ ಕೇಳಿದ್ರಂತೆ. ಆವಾಗ ಅವ್ರು ಹೇಳ್ತಾರೆ, ಅದು 4 ಆಣೆ ಕೊಡುವಂಥ ಹಾಲಿಗೆ 1 ರೂಪಾಯಿ ಕೊಟ್ಟಿದ್ದೇನೆ ಅಂಥೇಳಿ. ಆವಾಗ ಜೋರಾಗಿ ಬೈತಾರಂತೆ ಶಾರದಾ ಮಾತೆಯವರು. ಯಾಕೆ? ಶ್ರೀಮಾತೆಯವ್ರಿಗೆ ತಮಗೆ ಒಳ್ಳೆ ಹಾಲು ಸಿಕ್ತು ಅಂಥೇಳಿ ಖುಷಿ ಇಲ್ಲ, ಆದರೆ ಮತ್ತೆ ಅಥವಾ ಇವನು ಆ ಒಂದು ಕ್ಷಣಕ್ಕೆ ಜಾಸ್ತಿ ದುಡ್ಡು ಕೊಟ್ಟಂತ ಬೇಜಾರು ಅಲ್ಲ. ಅವ್ರು ಹೇಳ್ತಾರೆ, ನೋಡು ನೀನು ಎಷ್ಟೇ ದುಡ್ಡು ಕೊಟ್ಟರು ಅವನು ನೀರು ಎಷ್ಟು ಹಾಕಬೇಕು ಅಷ್ಟು ಹಾಕೋವನೇ, ಅವನು ಸ್ವಲ್ಪ ಹಾಕೋನೆ. ಮತ್ತು ಇದರ ಒಂದು ದುಷ್ಪರಿಣಾಮ ಏನಾಗ್ತದೆ, ಮುಂದೆ ಇಲ್ಲಿ ಹಳ್ಳಿಗರೆಲ್ಲ ಒಂದು ಸ್ಟ್ಯಾಂಡರ್ಡ್ ರೇಟ್ ಇಟ್ಟಿರ್ತಾರೆ ಹಾಲಿಗೆ. ನೀನು ಹಂಗೆ ಜಾಸ್ತಿ ಕೊಡ್ತಾ ಹೋದರೆ ಇದೇ ದುಡ್ಡನ್ನು ಬೇರೆಯವ್ರ ಕಡೆ ಕೂಡ ಕೇಳ್ತಾನೆ. ಪಾಪ ಬಡವರೆಲ್ಲ ಎಲ್ಲರೂ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ? ಆದ್ದರಿಂದ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಅಫೋರ್ಡೆಬಲ್ ಇರಬೇಕದು. ನೀನೊಬ್ಬನು ದುಡ್ಡು ಜಾಸ್ತಿ ದುಡ್ಡು ಕೊಟ್ಬಿಟ್ರೆ ಅವ್ರಿಗೂ ಕೂಡ ಕಷ್ಟಕ್ಕೆ ಬರ್ತದೆ. ಆದ್ದರಿಂದ ಎಷ್ಟು ರೇಟ್ ಇರ್ತದೋ ಅಷ್ಟೇ ಕೊಡ್ತಾ ಬಾ ಅಂತ ಹೇಳ್ತಾರೆ. ಹಾಗೆ ಜ್ಞಾನಶಕ್ತಿ ಆಯಿತು. ಇನ್ನು ಕ್ರಿಯಾಶಕ್ತಿ, ಅದು ಶ್ರೀಮಾತೆ ನಾವು ಹೇಳಿದ್ವಲ್ಲ, ನಾವು ಪ್ರತಿನಿತ್ಯ ನಾವು ಅರ್ಧ ಗಂಟೆ 1 ಗಂಟೆ ಧ್ಯಾನ ಭಜನೆ ಮಾಡ್ಬೋದು, ಇಡೀ ದಿವಸ ನಾವು ಕೆಲಸದಲ್ಲೇ ತೊಡಗಿರ್ತೇವೆ. ಹಾಗೆ ಆ ಕರ್ಮವನ್ನು ಯಾವ ರೀತಿ ಮಾಡಬೇಕು, ಯಾವ ಭಾವದಿಂದ ಮಾಡಬೇಕು ಅನ್ನೋದನ್ನು ನಾವು ಶ್ರೀಮಾತೆಯವ್ರ ಕಡೆಯಿಂದ ಕಲಿಬೇಕು. ನಾವು ಹೇಳ್ತೇವೆ ಆಶ್ರಮಕ್ಕೆ ಬರ್ರಿ ಅಂತಂದರೆ ಅಯ್ಯೋ ಪುರುಸೊತ್ತೇ ಆಗಲ್ರಿ. ಶ್ರೀಮಾತೆಯವರು ಅಷ್ಟೆಲ್ಲ ಕೆಲಸ ಮಾಡಿ ದಿವಸಕ್ಕೆ 1 ಲಕ್ಷ ಜಪ ಮಾಡ್ತಿದ್ರಂತೆ. ನಮಗೆ
1,00,000 ಜಪ ಬೇಡ, ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಆಶ್ರಮ ಬರ್ರಿ ಅಂತಂದರೆ ಪುರ್ಸೊತ್ತಿರಲ್ಲ. ಆದರೆ ಶಾರದಾ ಮಾತ್ರ ಮತ್ತು ಮಲಗ್ತಾ ಇದ್ದಿದ್ದು 11 ಲೆಕ್ಕನೇ ಇರ್ತಿದ್ದಿಲ್ಲ. ಎಷ್ಟೋ ಭಕ್ತರಿಗೆ ಎಲ್ಲ ಊಟ ಅಡುಗೆ ಎಲ್ಲ ಮಾಡಿ ಬಡಿಸಿ ಆಮೇಲೆ ಲಾಸ್ಟಿಗೆ ಅವರು ಹೋಗ್ತಾಯಿದ್ರು. ಮತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತು ಅಂದರೆ 3 ಗಂಟೆಗಿಂತ ಸ್ವಲ್ಪ ಲೇಟ್ ಆಯ್ತಂದರೆ ಗುರುಮಹಾರಾಜ್ ನಬತ್ಖಾನಲ್ಲಿ ನೀರು ಸುರಿಬಿಡ್ತಿದ್ರು. ಕೆಳಗೆ ಮಲಗ್ತಾ ಇದ್ರಲ್ಲ, ಹೋಗಿ ನೀರು ಅವ್ರ ಹಾಸಿಗೆಗೆ ಡೈರೆಕ್ಟ್ ಹೋಗಬೇಕು. ಹಾಗೆ ಎಷ್ಟೇ ಲೇಟಾಗಿ ಮಲಗಿದ್ರು 3 ಗಂಟೆಗೆ ಏಳಲೇಬೇಕು ಅವರು. ಅಂಥ ಒಂದು ಪರಿಸ್ಥಿತಿ. ಅಷ್ಟು ಕಟ್ಟುನಿಟ್ಟಾಗಿ ಅಷ್ಟು ಶ್ರಮಪಟ್ಟು ದುಡಿತಾ ಇದ್ರು. ಮತ್ತು ಅಲ್ಲಿ ಯಾವತ್ತೂ ಕೂಡ ಬೇಜಾರಿಲ್ಲ. ನಾವು ಹೇಳಿದ್ವಲ್ಲ, ಅಯ್ಯೋ ನನಗೆ ಗುರು ಮಹಾರಾಜ್ ಅಷ್ಟು ಬೇಗ ಎಬ್ಬಿಸ್ತಿದ್ರು, ನನ್ನಷ್ಟು ಯಾರು ಕಷ್ಟ ಉಂಡವರೇ ಇಲ್ಲ, ನನಗೆ ದುಃಖನೇ ದುಃಖ, ಒಂದು 4 ತಾಸು ಚೆಂದಾಗಿ ನಿದ್ದೆ ಮಾಡ್ಲಿಕ್ಕೆ ಹೋಗ್ಬಿಡ್ತಿದ್ಲಿ. ಇದು ಯಾವತ್ತೂ ಗೋಗರ್ದವರೆಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಉದ್ಬೋಧನದಲ್ಲಿ ಎಲ್ಲ ಒಂದು ಅಲ್ಲೆಲ್ಲ ಒಳ್ಳೆ ಶ್ರೀಮಾತೆಯವ್ರಿಗೆ ಏನೂ ತೊಂದರೆ ಆಗಲಾರ್ದಂಗೆ ಎಲ್ಲ ವ್ಯವಸ್ಥಿತ ಇತ್ತು. ಕಾಟು ಬೆಡ್ಡು ಎಲ್ಲ ಕೂಡ ಅದ್ಭುತವಾಗಿತ್ತು. ಸ್ವಾಮಿ ಶಾರದಾನಂದಜಿಯವರು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಶ್ರೀಮಾತೆಯವರಿಗೆ. ಅವಾಗ ಒಬ್ಬರು ಭಕ್ತರು ಬಂದು ಕೇಳ್ತಾರೆ, ಅಮ್ಮ ನೀವು ನವಬತ್ಖಾನಲ್ಲಿ ಆ ಗೋಣಿ ತಟ್ಟು ಹಾಕ್ಕೊಂಡು ಮಲಗ್ತಾ ಇದ್ರಿ, ಇವತ್ತಿಷ್ಟೆಲ್ಲ ಇದೆ, ನಿಮ್ಗೆ ಹೇಗೆ ಅನ್ನಿಸ್ತದೆ? ಆಗ ಶ್ರೀಮಾತೆಯವರು ಹೇಳ್ತಾರೆ, ನನಗೆ ಆವಾಗ ನನ್ನ ಹೃದಯದಲ್ಲಿ ಅಮೃತದ ಕಳಶ ಇಟ್ಟಂಗಿತ್ತು ಅಂಥೇಳಿ. ಅಯ್ಯಯ್ಯೋ ಏನು ಕೇಳ್ತೀಯಪ್ಪ ಆವಾಗಿನ ಕಾಲ, ಯಾರಿಗೂ ಬೇಡ ಆ ಪರಿಸ್ಥಿತಿ. ಆವಾಗ ಆ ಒಂದು ಅಮೃತದ ಕಳಶ ಹೃದಯದಲ್ಲಿತ್ತು ಅಂತಂದರೆ ಎಂಥ ಒಂದು ಆನಂದದ ಸ್ಥಿತಿಯಲ್ಲಿದ್ದು ಶ್ರೀಮಾತೆಯವರು. ಹೊರಗಿಂದ ಯಾವುದೂ ಲೆಕ್ಕಕ್ಕಿಲ್ಲ, ಒಳಗಡೆ ಇರುವಂಥದ್ದು ನಿಜವಾಗೂ ಸತ್ವ ಅಥವಾ ಆ ಆನಂದ ಅನ್ನೋದನ್ನು ಅವ್ರ ಜೀವನದಲ್ಲಿ ನಾವು ನೋಡ್ತೇವೆ. ಅವತ್ತಿಗೂ ಇವತ್ತಿಗೂ ಕೂಡ ಯಾವುದೂ ವ್ಯತ್ಯಾಸ ಇಲ್ಲ ಅಂಥೇಳಿ. ಹಾಗೆ ಅಲ್ಲಿ ಶ್ರೀಮಾತೆಯವರು ಆ ಕ್ರತುಶಕ್ತಿ ಮತ್ತು ನಾವು ನೋಡ್ತೇವೆ. ಇವತ್ತು ನಾವು ಶ್ರೀಮಾತೆ ಜಯಂತಿ ಅಂಥೇಳಿ ಇಷ್ಟೊಂದು ಸಂಭ್ರಮಿಸ್ತಾ ಇದ್ದೇವೆ, ಇಷ್ಟೊಂದೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಅವಳು ಬರ್ಡೇ ಅವಳೇ ಜೀವಿತ ಕಾಲದಲ್ಲಿದ್ದವಾಗ ಜಯರಾಮ್ ಭಟ್ಟಿಗೆ ಎಷ್ಟೋ ಜನ ಶ್ರೀಮಾತೆ ಜಯಂತಿಗೆ ಅವ್ರ ಬರ್ಡೇ ವಿಶ್ ಮಾಡಲಿಕ್ಕೆ ಅಂತಲೇ ಹೋಗಿರ್ತಾರಂತೆ. ಅಲ್ಲೆಲ್ಲ ಒಂದು ಹಬ್ಬದ ವಾತಾವರಣ ಅಲ್ಲೂ ಇದೆ. ಆದರೆ ಶ್ರೀಮಾತೆ ಏನು ಮಾಡ್ತಾ ಇದ್ದಾರೆ, ಅವ್ರ ನಾದ್ನಿಗೆ ಹುಷಾರಿಲ್ಲ ಅಂತೇಳಿ ಅವಳಿಗೆ ಅಡುಗೆ ಮಾಡ್ಲಿಕ್ಕೆ ಹೋಗಿದ್ದಾರಂತೆ, ಸುವಾಸಿನಿ ಅಂಥೇಳಿ. ಎಲ್ಲರೂ ಅವರು ಒಂದು ಜನ್ಮದಿನ ಶ್ರೀಮಾತೆ ಜನ್ಮದಿನ ಖುಷಿಯಿಂದ ಬಂದು ಅಲ್ಲೆಲ್ಲ ಸತ್ಸಂಗ ಮಾಡ್ತಾ ಒಂದು ಶ್ರೀಮಾತೆಯವ್ರ ಭಾವದಲ್ಲಿದ್ದರೆ ಅವರು ನೀವು ಬರ್ರಿ ನೀವು ಮಾಡಿರಿ ಅಂತ ಹೇಳಿಲ್ಲ, ಆರ್ಡ್ರ್ ಮಾಡಲೇ ಇಲ್ಲ. ನೀವು ಮಾಡಿ ಅಲ್ಲಿ ನೋಡಿ ಇಲ್ಲಿ ನೋಡ್ರಿ ಅಂಥೇಳಿ ತಾವೇ ಸ್ವತಃ ಹೋಗಿ ಆ ಒಂದು ನಾದ್ನಿಗೆ ಅಡುಗೆ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬರು ಬ್ರಹ್ಮಚಾರಿ ಕೂಡ ಕೇಳೇಬಿಟ್ಟಂತೆ ಒಂದು ಸರಿ, ಅಮ್ಮ ಇಷ್ಟೊಂದೆಲ್ಲ ಸನ್ಯಾಸಿ ಶಿಷ್ಯರಿದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ, ನಿಮಗೆ ಸೇವಕರಿದ್ದಾರೆ, ಕೋಯಲ್ಪಾರ ಶಿಷ್ಯರಂತೂ ಹೀಗೆ ಅಂತ ಹೇಳೋದು ಅವ್ರದ್ದು ಇನ್ನೂ ಕೆಲಸ ಬಾಯಲ್ಲಿ ಇರ್ತಿದ್ದಾಗೆ ಮಾಡಿ ಮುಗಿಸ್ಬಿಡ್ತಾ ಇದ್ರು. ಅಷ್ಟು ಶ್ರೀಮಾತೆಯವರ ಕಾರ್ಯ ಅಂತಂದರೆ ತತ್ಪರರಾಗಿರ್ತಾ ಇದ್ರು. ಅಂಥದ್ರಲ್ಲೂ ಶ್ರೀಮಾತೆನೇ ಹೋಗಿ ಕೂತ್ ಕೆಲಸ ಮಾಡೋದೇನಿದೆ. ಅದಕ್ಕೆ ಅವ್ರು ಬ್ರಹ್ಮಚಾರಿಗೆ ಹೇಳ್ತಾರಂತೆ ಶ್ರೀಮಾತೆಯವರು, ನೋಡು ನನ್ನ ಸಲುವಾಗಿ ಪ್ರಾರ್ಥನೆ ಮಾಡ್ಕೋ, ಕಡೆವರೆಗೂ ನಾನು ಹೀಗೇನೆ ಕೆಲಸ ಮಾಡ್ತಾನೆ ಸಾಯಬೇಕು ಅಂಥೇಳಿ. ನಮಗೆ ಅಂದರೆ ಈ ರೀತಿ ಶ್ರೀಮಾತೆಯವರು ಸಾಕಷ್ಟು ನಾವು ಅವ್ರು ಹೇಳಿದಂಥ ನುಡಿಗಳಲ್ಲೂ ನೋಡ್ತೇವೆ. ನಾವು ಕರ್ಮ ಮಾಡೋದ್ರಿಂದ ಮಾತ್ರ ಕರ್ಮ ಬಂಧನದಿಂದ ಪಾರಾಗ್ಲಿಕ್ಕೆ ಸಾಧ್ಯ, ಅದ್ರ ಬಿಟ್ಟು ಬೇರೆ ದಾರಿ ಇಲ್ಲ ಅಂತೇಳಿ. ಹಾಗೆ ಮತ್ತೆ ಇನ್ನೊಂದು ಸರಿ ಅವ್ರು ಇನ್ನೇನು ಕಡೆ ದಿವಸ ಅಂದರೆ ಶ್ರೀಮಾತೆಯವರನ್ನು ಸ್ವಾಮಿ ಶಾರದಾನಂದಜಿಯವರು ಜಯರಾಮ್ ಭಾಟಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಅಂತ ಕಲ್ಕತ್ತಾ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾವಾಗ ಅಲ್ಲಿ ಶ್ರೀಮಾತೆಯವ್ರು ಸ್ನಾನಕ್ಕೆ ಹೋಗಿರ್ತಾರೆ. ಹಿಂದ್ಗಡೆ ಬರ್ಲಿಕ್ಕೆ ಭಾಳ ತಡ ಆಗ್ತದೆ. ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಅವ್ರು ಸ್ನಾನ ಮುಗಿಸಿ ಬರುವಾಗ ಅಲ್ಲಿ ಕುಳ್ಳಿಟ್ಟಿದ್ರಂತೆ, ಕುಳ್ಳುಗಳನ್ನೆಲ್ಲ ಸರಿಪಡಿಸ್ತಾ ಇಡ್ತಾ ಇದ್ದಾರಂತಲ್ಲಿ. ಅಂದರೆ ಅಂಥ ಸ್ಥಿತಿಯಲ್ಲೂ ಕೂಡ ಅಂಥ ಕಡಿಮೆ ಒಂದು ಕೆಲಸ, ಕುಳ್ಳನ್ನು ಸರಿಪಡಿಸೋದಂದ್ರೆ ಏನದು? ಶ್ರೀಮಾತೆ ಜಗನ್ಮಾತೆ ಆದವರು ಏನು ಮಾಡಬೇಕಾಗಿದ್ದು ಕರ್ತವ್ಯ ಅದು ಇಲ್ಲವೇ ಇಲ್ಲ. ಆದರೂ ಕೂಡ ಶ್ರೀಮಾತೆಯವರು ಯಾವುದನ್ನು ಏನೇನೋ ಹೆಂಗೆಂಗೋ ಇತ್ತಂದರೆ ಅದನ್ನು ನೋಡಿ ಸಹಿಸ್ತಾ ಇರಲಿಲ್ಲ. ಅದು ಸರಿಯಾಗಿರಬೇಕು, ಅದು ಚೆನ್ನಾಗಿರಬೇಕು ಅಂಥೇಳಿ ಅಂಥ ಸ್ಥಿತಿಯಲ್ಲೂ ಕೂಡ ಅದನ್ನು ಮಾಡ್ತಾಯಿದ್ರು. ಅದಕ್ಕೆ ಶ್ರೀರಾಮಕೃಷ್ಣ ದೇಹ ಬಿಟ್ಟ ನಂತರ ನಾವು ನೋಡ್ತೇವೆ ಶ್ರೀಮಾತೆಯವರು ಸಂಪೂರ್ಣ ಮುಖ್ಯರಾಗಿಬಿಟ್ಟಿರ್ತಾರೆ. ಆ ಸಮಾಧಿ ಸ್ಥಿತಿಯಲ್ಲೇ ಇರ್ತಾಳೆ ರಾಧೆ ಬರೋವರೆಗೂ ಕೂಡ. ಆಮೇಲೆ ರಾಧೆಯನ್ನು ಆ ಮಹಾಮಾಯೆ ಅವಲಂಬಿಸಿಕೊಂಡು ಅವರು ಇಷ್ಟು ಕಾರ್ಯತತ್ಪರರಾಗ್ತಾರೆ, ಇಷ್ಟೊಂದು ಜನಕ್ಕೆ
ಬ್ರಹ್ಮಚರ್ಯ ದೀಕ್ಷೆ, ಮಂತ್ರ ದೀಕ್ಷೆ ಎಲ್ಲದನ್ನು ಕೂಡ ಸನ್ಯಾಸ ದೀಕ್ಷೆಯನ್ನು ಕೊಟ್ಕೊಂಡು ಅವ್ರಿಗೆ ಆ ಆಧ್ಯಾತ್ಮಿಕ ದಾರಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಯಾಕೆ ಅಂತಂದರೆ ಜಗನ್ಮಾತೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನನಗೆ ಈ ಜಗತ್ತಲ್ಲಿ ನೀನು ಹೀಗೆ ಮಾಡಬೇಕು, ಇದು ಮಾಡಲಿದ್ರೆ ಇದು ನಿನ್ನ ಕರ್ತವ್ಯ ಅಂತ ಯಾವುದೂ ಇಲ್ಲ. ಆದರೂ ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕೆ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠನಾದ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿ ನಾವು ನೋಡಿದ್ವಲ್ಲ, ಸಮಾಧಿ ಸ್ಥಿತಪ್ರಜ್ಞೆ ಯಾವ ರೀತಿ ಇರ್ತಾನೆ ಅಂತ ನಾವು ನೋಡಿದವಾಗ ನಾವು ಹಂಗಿರ್ಬೇಕಪ್ಪ, ಹಂಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕಪ್ಪ ಅಂತ ಮನಸ್ಥಿತಿ ನಮಗೆ ಒಂದು ಆದರ್ಶ, ಹೀಗಿರಬೇಕು, ಹೀಗೆ ಮಾಡಬೇಕು ಅಂಥೇಳಿ. ಹಾಗೆ ಆ ಆದರ್ಶವನ್ನು ಕೊಡೋದಕ್ಕೋಸ್ಕರ ಆ ಭಗವಂತ ಅವತರಿಸಿ ಬಂದವನಿಗೆ. ಏಕೆಂದರೆ ನಾವಾದರೂ ನಮ್ಮ ಕರ್ಮ ಸಹಿಸ್ಲಿಕ್ಕೆ ನಾವು ಕೆಲಸ ಮಾಡಲೇಬೇಕು, ನಮ್ಮ ಕರ್ತವ್ಯಗಳಿದ್ದೇ ಇದೆ. ಆದರೆ ಶ್ರೀಮಾತೆಯವರಿಗಾಗಲಿ ಯಾರು ಅವತಾರ ಪುರುಷಗಾಗಲಿ ಯಾವುದೂ ಕರ್ಮ ಬಂಧನ ಇಲ್ಲ. ಆದರೂ ಕೂಡ ಏನು ಮಾಡ್ತಾ ಇದ್ದಾರೆ, ಆ ಒಂದು ಕಾರ್ಯವನ್ನು ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಅದ್ಭುತವಾಗಿ, ಅಷ್ಟು ಸಮರ್ಪಣಾ ಭಾವದಿಂದ ನಾವು ಮೊನ್ನೆ ಮೋಕ್ಷ ಸನ್ಯಾಸ ಯೋಗ ಕೂಡ ನೋಡಿ ಓದಿದ್ವಲ್ಲ. ಆ ಕರ್ಮಯೋಗ ಅಂತಂದರೆ ಯಾವುದೂ ಆಸಕ್ತಿ ಇಲ್ಲದೆ ಕರ್ಮಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಮಾಡ್ತಾ ಮಾಡುವಂಥದ್ದು. ಅಂಥ ಒಂದು ಸ್ಥಿತಿಯನ್ನು ಶ್ರೀಮಾತೆಯವರು ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಡ್ಲಿಕ್ಕಂಥೇಳಿ ಶ್ರೇಷ್ಠರಾದವರು ಅವರು. ನಾವು ಕೂಡ ಇದನ್ನು ಪಾಲಿಸ್ಲಿ. ಅಂದರೆ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇಡೀ ಲೋಕ ಆಯಿತು, ಇಡೀ ಲೋಕದ ಜನರು ಅದನ್ನು ಅನುಸರಿಸ್ತಾರೆ. ಅದಕ್ಕೋಸ್ಕರ ಮಹಾತ್ಮರ ಒಂದು ಮಾರ್ಗದರ್ಶನ, ಅವರ ಆದರ್ಶ. ಬರೀ ಹಿಂಗೆ ಮಾಡಿ ಎಲ್ಲರೂ ಕೆಲಸ ಮಾಡ್ರು ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ ಅದನ್ನೇ ಅನುಸರಿಸ್ತಾ ಇದ್ರು. ನೀ ಇದನ್ನು ಮಾಡು, ನೋಡಿ ಶ್ರೀಮಾತೆಯವ್ರದ್ದು ಎಲ್ಲ ಇದ್ದಾಗ ಅವರೆಲ್ಲ ಮಾಡ್ತಾರಿಲ್ವಾ ಅಂಥೇಳಿ. ಆದರೆ ಶಾರದಾ ಮಾತೆಯವರು ಇತ್ತ ಕಡೆ ಎಲ್ಲದಕ್ಕೂ ಕೂಡ ಆ ಒಂದು ಆದರ್ಶವನ್ನು ಕೊಡ್ತಾ ಇದ್ದಾರೆ. ಸಾಕ್ಷಾತ್ ಜಗಜ್ಜನನಿ ಆ ಒಂದು ಕರ್ಮಯೋಗವನ್ನು ಆಚರಣೆ ಮಾಡ್ತಾ ನಮಗೆಲ್ಲರಿಗೂ ಕೂಡ ಆದರ್ಶಳಾಗಿದ್ದಾಳೆ. ಅದಕ್ಕೋಸ್ಕರ ನಾವು ಆ ಭಗವತಿ ಕಡೆಯದಾಗಿ ಅವಳು ಕ್ಷೀರೋದ ಬಾಲರಾಯ ಅಂಥೇಳಿ, ಅವಳು 10 ವರ್ಷ ಇದ್ದಾಗ, ಅವಾಗೆಲ್ಲ ಬಾಲ್ಯ ವಿವಾಹ ಅಲ್ಲ, ಮದುವೆ ಆಗ್ತದೆ. 15 ವರ್ಷಕ್ಕೆ ಅಂದರೆ ಅವಳು ವಿಧವೆ ಆಗಿಬಿಡ್ತಾಳೆ. ಆಮೇಲೆ ಕೆಲವೇ ವರ್ಷಗಳ ಶ್ರೀಮಾತೆಯವರ ಸಂಪರ್ಕ ಬರ್ತದೆ. ಆವಾಗ ಶ್ರೀಮಾತೆಯವರು ಅವಳನ್ನು ಕಂಡು ಅವಳಿಗೆ ಆಶೀರ್ವಾದ ಮಾಡ್ತಾ ಹೇಳ್ತಾರೆ, ನೋಡು, ನಿನಗೆ ಶ್ರೀರಾಮಕೃಷ್ಣರು ನಿರಂತರವಾಗಿ ಜೊತೆಗಿರ್ತಾರೆ, ಯಾವುದಕ್ಕೂ ಭಯಪಡಬೇಡ, ದುಃಖ ಪಡಬೇಡ. ಶ್ರೀರಾಮಕೃಷ್ಣರ ಆಶೀರ್ವಾದ ನಿನ್ನ ಜೊತೆಗಿರ್ತದೆ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರೇ ನಿನ್ನನ್ನು ಹಿಡಿದು ಮುನ್ನಡೆಸ್ತಾರೆ, ಯಾವತ್ತಕ್ಕೂ ನೀನು ಭಯಪಡಬೇಡ ಅಂಥೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಕಡೆಯಲ್ಲಿ ನೀನು ಶ್ರೀರಾಮಕೃಷ್ಣನೇ ಹೋಗಿ ಸೇರ್ತೀಯ ಅಂಥೇಳಿ. ಆ ಒಂದು ಮಹಿಳೆ ಕಡೆ ಕಾಲದಲ್ಲಿ 60 ವರ್ಷ ಆದವಾಗ ತನ್ನ ಅನುಭವವನ್ನು ಹೇಳ್ಕೊಳ್ತಾಳೆ. ನನ್ನ ತಲೆಯನ್ನು ಶ್ರೀಮಾತೆಯವರು ಸ್ಪರ್ಶ ಮಾಡಿದ್ದಾರೆ, ಮತ್ತು ನನ್ನ ತಲೆ ಮತ್ತು ನನ್ನ ಕೈಗಳು ಶ್ರೀಮಾತೆಯವರ ಪಾದವನ್ನು ಸ್ಪರ್ಶ ಮಾಡಿದೆ. ಹೀಗಾಗಿ ನನಗೆ ಯಾವುದೇ ಭಯ ಇಲ್ಲ. ಅವ್ರು ಹೇಳಿದ ಮಾತು 100ಕ್ಕೆ 100 ಸತ್ಯವಾಗಿ ನನಗೆ ಅನುಭವಕ್ಕೆ ಬರ್ತಾ ಇದೆ. ಶ್ರೀ ಗುರುಮಹಾರಾಜರು ನನ್ನ ಕ್ಷಣ ಕ್ಷಣಕ್ಕೂ ನನ್ನ ಜೊತೆಗಿದ್ದಾರೆ. ನಾನು ಧನ್ಯಳಾಗಿದ್ದೇನೆ, ನನ್ನ ಜೀವನ ಸಾರ್ಥಕ ಆಗಿದೆ ಅನ್ನೋ ಮನಸ್ಥಿತಿಯನ್ನು ಹೊಂದ್ತಾಳೆ. ಹಾಗೆ ಶ್ರೀಮಾತೆಯವರು ಪ್ರತಿಯೊಬ್ಬರಿಗೂ ಕೂಡ ಆ ಜಗಜ್ಜನನಿಯಾಗಿ, ಗುರುವಾಗಿ, ಮಾತೆಯಾಗಿ ಮುನ್ನಡೆಸುವಂಥ ಮಹಾನ್ ಶಕ್ತಿ, ಆ ಭಗವತಿಯ ಕೃಪೆ, ಆಶೀರ್ವಾದ ಎಲ್ಲರಿಗೂ ಕೂಡ ಈ ಒಂದು ಶುಭ ಸಂದರ್ಭ. ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಜಪಗಳನ್ನು ಮಾಡಿಕೊಳ್ಳಿ. ಅವಳ ಒಂದು ಕೃಪೆ ಎಲ್ಲರಿಗೂ ಕೂಡ ಹರಿದು ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಅವಕಾಶಕ್ಕಾಗಿ ಪೂಜ್ಯ ಮಾತಾಜಿಯವರಿಗೆ ಅನಂತ ಧನ್ಯವಾದಗಳ ಜೊತೆಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರೂ ಕೂಡ ಧನ್ಯವಾದ. ಜಯ ರಾಮಕೃಷ್ಣ.